ನಮಸ್ಕಾರ. ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ಕಾರ್ಯಕ್ರಮದ ಆಯುರ್ವೇದ ವಿಶೇಷ ಸರಣಿಯ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾವು ಆಯುರ್ವೇದದಲ್ಲಿರುವಂತಹ ಬೇರೆ ಬೇರೆ ಚಿಕಿತ್ಸಾ ವಿಧಾನಗಳನ್ನು ಹಾಗೂ ಆಯುರ್ವೇದವನ್ನು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಬೇರೆ ಬೇರೆ ವಿಶೇಷ ಅಭ್ಯಾಗತರ ಜೊತೆ ಮಾತನಾಡ್ತಾ ತಿಳ್ಕೊಳ್ತಾ ಇದ್ದೀವಿ. ಆದರೆ ಇವತ್ತು ನಾವು ಮಾತನಾಡ್ತಾ ಇರುವಂಥ ವಿಚಾರ ತುಂಬಾ ವಿಶೇಷ ಹಾಗೂ ಅಪರೂಪ ಮತ್ತು ನಮ್ಮ ಹೆಚ್ಚಿನವರಿಗೆ ಹೊಸ್ತು ಕೂಡ. ಆಯುರ್ವೇದದಲ್ಲಿ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಇದೆಯಾ ಅನ್ನೋ ಪ್ರಶ್ನೆಗೆ ಉತ್ತರವನ್ನು ನಾವು ಪಡ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ನಮ್ಮ ಜೊತೆ ಡಾಕ್ಟರ್ ಅಶ್ವಥ್ ರಾವ್ ಅವರಿದ್ದಾರೆ. ಅವರು ಈ ನಿಟ್ಟಿನಲ್ಲಿ ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಈಗಾಗಲೇ ಹೇಳಿದ ಹಾಗೆ ಆಯುರ್ವೇದ ಅಂತಂದಾಗ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಬದಲು ನೀವೇ ಹೇಳ್ತಾ ಇದ್ರಿ ಕೀಮೋ ಬಂದಾಗ ಅದರ ಸೈಡ್ ಎಫೆಕ್ಟ್ಸನ್ನು ಕಮ್ಮಿ ಮಾಡೋದಕ್ಕೆ ಬಳಸೋದು ಅಂತ ಹೇಳ್ಕೊಂಡು ತುಂಬ ಚಾಲ್ತಿಯಲ್ಲಿ ಜಾಸ್ತಿ ಇದೆ. ಸೊ ಆಯುರ್ವೇದದಿಂದ ಹಾಗಿದ್ರೆ ನಮಗೆ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಇದೆಯಾ ಅಂತ ನೀವು ಹೇಳಿರುವ ಹಾಗೆ ಇವಾಗ ಸದ್ಯಕ್ಕೆ ಆಯುರ್ವೇದವನ್ನು ನಾವು ಕ್ಯಾನ್ಸರ್ ಟ್ರೀಟ್ಮೆಂಟಿಗೆ ಉಪಯೋಗ ಮಾಡುವಂಥದ್ದು, ಕೀಮೋಥೆರಪಿ ಆಗಿರಲಿ ಅಥವಾ ರೇಡಿಯೋಥೆರಪಿ ಆಗಿರಲಿ, ಅದರಿಂದ ಆಗುವ ಅಡ್ಡ ಪರಿಣಾಮ ಅದನ್ನು ಸರಿದೂಗಿಸಲಿಕ್ಕೆ ಆಯುರ್ವೇದವನ್ನು ಉಪಯೋಗ ಮಾಡ್ತಿದ್ದೇವೆ. ಅದೇ ರೀತಿಯಲ್ಲಿ ಒಂದು ಸಲ ಕೀಮೋಥೆರಪಿ ಅಥವಾ ರೇಡಿಯೇಷನನ್ನು ಕೊಟ್ಟ ನಂತರ ಆ ಸೈಡ್ ಎಫೆಕ್ಟಿಂದ ರಿಕವರ್ ಆಗಲಿಕ್ಕೆ ರೆಜ್ಯುನೇಷನ್ ಆಗುವಾಗೆ ನಾವು ಆಯುರ್ವೇದವನ್ನು ಬಳಸ್ತಿದ್ದೇವೆ. ಆದರೆ ನಮ್ಮ ಅನುಭವ ಏನಂದರೆ ಕಳೆದ 40 ವರ್ಷಗಳಲ್ಲಿ ನನ್ನ ಪೇರೆಂಟ್ಸು ಸಹ ಆಯುರ್ವೇದ ಡಾಕ್ಟರ್ಸ್. ಸೊ ನಮ್ಮ ಅನುಭವ ಹೆಚ್ಚಿನ ಸಂದರ್ಭದಲ್ಲಿ ನಾವು ಅಲೋಪತಿಯಲ್ಲಿ ಸ್ಟೇಜ್ 4 ಕ್ಯಾನ್ಸರ್ ಪೇಷಂಟ್ ಅಂತ ಲೇಬಲ್ ಮಾಡಿದರೆ ಅಥವಾ ಇನ್ನು ಪ್ಯಾಲಿಯೇಟಿವ್ ಕೇರ್, ಎಂಡ್ ಆಫ್ ಲೈಫ್ ಕೇರ್, ವೇರ್ ವಿ ಹ್ಯಾವ್ ಟು ಗಿವ್ ಸಪೋರ್ಟಿವ್ ಕೇರ್ ಅಂಥ ಸಂದರ್ಭದಲ್ಲಿಯೂ ಸಹ ಆಯುರ್ವೇದದಲ್ಲಿ ಕ್ಯಾನ್ಸರನ್ನು ಗುಣಪಡಿಸುವ ಸಾಧ್ಯತೆ ಇದೆ ಅನ್ನೋದನ್ನು ನಾವು ಉದಾಹರಣೆಗಳ ಮುಖಾಂತರ ನಾವು ಆಯುರ್ವೇದದ ಸಾಧ್ಯತೆ ಅಂತ ಹೇಳ್ಬೋದು. ಸೊ ಅದೇ ರೀತಿಯಲ್ಲಿ ಆಯುರ್ವೇದದ ಉದ್ದೇಶ ಅಥವಾ ಆಯುರ್ವೇದದಲ್ಲಿ ರಸಶಾಸ್ತ್ರ ಅಂತ ಹೇಳ್ತಾರೆ, ವಿಚ್ ಇಸ್ ದ ಮಿನರಲ್ ಪಾರ್ಟ್ ಆಫ್ ಆಯುರ್ವೇದ. ಸೊ ವಿಚ್ ವರ್ಕ್ಸ್ ಮಚ್ ಬೆಟರ್ ದೆನ್ ದ ಕೀಮೋಥೆರಪಿ ಆ್ಯಂಡ್ ಇಮ್ಯುನೋಥೆರಪಿ ಡ್ರಗ್ಸ್ ಇನ್ ಮೆನಿ ಇನ್ಸ್ಟೆನ್ಸಸ್ ಅಂತ ಹೇಳೋದಕ್ಕೆ ಹಲವಾರು ಉದಾಹರಣೆಗಳನ್ನು ನಾವು ಕೊಡ್ಬೋದು. ಅದೇ ರೀತಿಯಲ್ಲಿ ನಾವು ಪ್ಯಾಲಿಯೇಟಿವ್ ಕೇರ್ ಅಂತ ಏನು ಕೊಡ್ತೇವೆ ಅಂಥ ಪೇಷಂಟ್ಸಲ್ಲೂ ಸಹ ಅಲೋಪತಿಯಲ್ಲಿ ಪ್ಯಾಲಿಯೇಟಿವ್ ಕೇರ್ ಅಂದರೆ ಇನ್ನು ಕ್ಯಾನ್ಸರಿಗೆ ಅವರಿಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಆಗೋದಿಲ್ಲ ಅಥವಾ ಕೊಟ್ಟರು ಬೆನಿಫಿಟ್ ಆಗ್ತಿಲ್ಲ ಅಂತ ಸಂದರ್ಭದಲ್ಲೂ ಸಹ ಇಲ್ಲದೆ ಇರೋ ಸಂದರ್ಭದಲ್ಲಿಯೂ ಸಹ ಆಯುರ್ವೇದವನ್ನು ಕೊಟ್ಟು ಅದನ್ನು ಗುಣಪಡಿಸುವ ಸಾಧ್ಯತೆ ಇದೆ. ಆದರೆ ಇಂಥ ಸಂದರ್ಭದಲ್ಲಿ ಉದಾಹರಣೆಗೆ ಒಬ್ಬರು ಲಂಗ್ ಕ್ಯಾನ್ಸರ್ ಪೇಷಂಟ್ ಉಸಿರಾಟ ಸಮಸ್ಯೆ ಬಂದರೆ ಅವರನ್ನು ಆ್ಯಕ್ಚುಲಿ ಅಡ್ಮಿಟ್ ಮಾಡಿ ಆಕ್ಸಿಜನ್ ಕೊಟ್ಕೊಂಡು ಅಥವಾ ಲಂಗ್ಸಲ್ಲಿ ತುಂಬಿಕೊಂಡಿರುವ ನೀರನ್ನು ತೆಗೆದು ಆಯುರ್ವೇದವನ್ನು ಕಂಟಿನ್ಯೂ ಮಾಡುವಾಗ, ಅಂದರೆ ಆಯುರ್ವೇದವನ್ನು ಇಂಥ ಸಂದರ್ಭದಲ್ಲಿ ಟ್ರೀಟ್ಮೆಂಟ್ ಕೊಡುವಾಗ ಆಯುರ್ವೇದದ ಮುಖಾಂತರ ನಾವು ಆ್ಯಕ್ಚುಲಿ ಅಲೋಪತಿ ಸೆಟಪ್ ಬೇಕಾಗುತ್ತೆ. ಸೊ ಅಲೋಪತಿ ಸೆಟಪ್ ಫಾರ್ ಆಕ್ಸಿಜನ್, ವೆಂಟಿಲೇಟರ್ ಬೇಕಾದರೆ ಅಥವಾ ಬ್ಲಡ್ ಟ್ರಾನ್ಸ್ಫ್ಯೂಷನ್ಗೆ ಇಂಥ ಒಂದು ವಾತಾವರಣದಲ್ಲಿ ಆಯುರ್ವೇದವನ್ನು ಇಂಥ ಕ್ಲಿಷ್ಟಕರ ಸಂದರ್ಭದಲ್ಲಿಯೂ ಸಹ ಕೊಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಆ್ಯಕ್ಚುಲಿ ಅಂದರೆ ನಿಮ್ಮಲ್ಲಿ ಯಾವ ಥರ ಕೇಸಸ್ ಇದೆ ಮತ್ತು ಏನೋ ಸಕ್ಸಸ್ ಕೇಸಸ್ ಬಗ್ಗೆ ಮಾತಾಡೋದಾದರೆ ಉದಾಹರಣೆಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗಿರ್ಬೋದು ಅಥವಾ ಲಿಂಫೋಮ್ ಆಗಿರ್ಬೋದು, ಮಲ್ಟಿಪಲ್ ಬ್ಲಡ್ಡಿಗೆ ಸಂಬಂಧಪಟ್ಟದ ಕ್ಯಾನ್ಸರ್ ಆಗಿರ್ಬೋದು, ಲುಕೇಮಿಯಾ ಆಗಿರ್ಬೋದು ಅಥವಾ ಲಂಗ್ ಕ್ಯಾನ್ಸರ್ ಆಗಿರ್ಬೋದು. ಸೊ ಇಂಥ ಸಂದರ್ಭದಲ್ಲಿ ನಾವು ಕೀಮೋಥೆರಪಿ ಇಲ್ಲದೆ ಬರೀ ಆಯುರ್ವೇದದಲ್ಲೇ ಹೌದು ಗುಣಪಡಿಸುವ ಸಾಕಷ್ಟು ಉದಾಹರಣೆಗಳಿವೆ. ಇದನ್ನು ಗುರುತಿಸಿ ಆಯುಷ್ ಮಂತ್ರಾಲಯವು CCRS, which is the research wing of Ayush Ministry, they are releasing funds shortly to document the cases what we have treated. And many people think that ಹೆಚ್ಚಿನವ್ರು ಯೋಚನೆ ಮಾಡ್ತಾರೆ ಸರ್ಜರಿ ಮಾಡಿದ್ಕೊಳ್ಳಿ ಅದು ಅಲೋಪತಿ ಅಂತ. ಆದರೆ ಸರ್ಜರಿ ಮಾಡಿದರೆ ಅದು ಅಲೋಪತಿ ಆಗಲ್ಲ. ಆಯುರ್ವೇದಲ್ಲೂ ಹಲವಾರು ಸಂದರ್ಭಗಳಲ್ಲಿ ಹೇಳಿದ್ದಾರೆ. ಉದಾಹರಣೆ ಬ್ರೆಸ್ಟ್ ಕ್ಯಾನ್ಸರಲ್ಲಿ ಒಂದು ಗೆಡ್ಡೆ ಇದ್ದರೆ ಉದಾಹರಣೆ ಅದಕ್ಕೆ ಒಂದು 15 ದಿವಸ ಆಯುರ್ವೇದ ಮೆಡಿಸಿನನ್ನು ಕೊಟ್ಟು ಗೆಡ್ಡೆಯನ್ನು ಶ್ರಿಂಕ್ ಮಾಡಿ ನಂತರ ಸರ್ಜರಿ ಮಾಡಿ ನಂತರ ಪುನಃ ಆಯುರ್ವೇದವನ್ನು ಕಂಟಿನ್ಯೂ ಮಾಡೋದು. ಸೊ ಸರ್ಜರಿ ಮಾಡಿದ್ಕೊಳ್ಳಿ ಅದು ಅಲೋಪತಿ ಆಗಲ್ಲ. ಆಯುರ್ವೇದದಲ್ಲಿ ಎಲ್ಲಿ ಸರ್ಜರಿ ಮಾಡಬೇಕಂತ ಹೇಳಿದ್ದಾರೆ, ಅನ್ಫಾರ್ಚುನೇಟ್ಲಿ ಇವಾಗ ಇಂಡಿಪೆಂಡೆನ್ಸ್ ಸಿಕ್ಕಿದ ನಂತರ ಆಯುರ್ವೇದ ಡಾಕ್ಟರ್ಸ್ ಆರ್ ಪರ್ಮಿಟೆಡ್ ಟು ಡೂ ಸರ್ಜರಿ ಓನ್ಲಿ ಫಾರ್ ಪೈಲ್ಸ್, ಫಿಸ್ಟುಲಾ, ಎನೋರೆಕ್ಟಲ್ ಕಂಡೀಷನ್. ದೇ ಆರ್ ನಾಟ್ ಪರ್ಮಿಟೆಡ್ ಟು ಸರ್ಜರಿ ಫಾರ್ ಕ್ಯಾನ್ಸರ್ ಕಂಡೀಷನ್ಸ್ ಲೈಕ್ ಕ್ಯಾನ್ಸರ್. ಸೊ ಅಂಥ ಸಂದರ್ಭದಲ್ಲಿ ನಾವು ತಂತ್ರಜ್ಞಾನವನ್ನು ಉಪಯೋಗ ಮಾಡಿಕೊಂಡು ಗೆಡ್ಡೆಯನ್ನು ಸರ್ಜರಿ ಮಾಡಿ ತೆಗೆದು ನಂತರ ಆಯುರ್ವೇದವನ್ನು ಕೀಮೋಥೆರಪಿಯ ಜಾಗದಲ್ಲಿ ಬಳಸಿ ನಾವು ಪೇಷಂಟನ್ನು ಫಾಲೋಅಪ್ ಮಾಡಿದ್ದೇವೆ. 15 ವರ್ಷ 20 ವರ್ಷ ನಂತರ ಫಾಲೋಅಪ್ ಮಾಡಿದಾಗಲೂ ಸಹ ರಿಕರೆನ್ಸ್ ಬಾರದಿರೋದು ಬಹಳ ಮುಖ್ಯ. ಇವಾಗ ಉದಾಹರಣೆ ಕ್ಯಾನ್ಸರ್ ಸರ್ಜರಿ ಮಾಡಿ ತೆಗೆದೆ, ನೆಕ್ಸ್ಟ್ 1-2 ತಿಂಗಳು ಬರದಿದ್ರೆ ಸಕ್ಸಸ್ ಅಂತ ಆಗಲ್ಲ. ವೆನ್ ವಿ ಫಾಲೋ ಅಪ್ ದ ಪೇಷಂಟ್ ಫಾರ್ ನೆಕ್ಸ್ಟ್ 7 years and the patient is free of tumor, it is considered as cure in solid organ. ರಿಕರೆನ್ಸ್ ಇರಬಾರ್ದು. ಅವಾಗ ಅದರ ಸಕ್ಸಸ್ ರೇಟ್ ಜಾಸ್ತಿ ಇದೆ ಆಯುರ್ವೇದದಲ್ಲಿ. ನಾವು ಆ ಥರ ಡಾಕ್ಯುಮೆಂಟ್ ಮಾಡ್ತಿದ್ದೇವೆ ಇವಾಗ. ಅದೇ ರೀತಿಯಲ್ಲಿ ಬ್ಲಡ್ ಕ್ಯಾನ್ಸರ್ಸಲ್ಲಿ ಎರಡು ವರ್ಷ ಬಾರದಿರಬಾರ್ದು ಅಂತ ಹೇಳ್ತಾರೆ. ಸೊ 2 ವರ್ಷ ಟ್ರೀಟ್ಮೆಂಟ್ ಕೊಟ್ಟು ಅದು ಕಡಿಮೆ ಆಗಿ ಅಥವಾ ನಾರ್ಮಲ್ ಆಗಿ 2 ವರ್ಷ ಬರದಿದ್ದರೆ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಕ್ಯೂರ್. ಸೊ ಅಂಥದ್ದನ್ನು ನಾವು ಡಾಕ್ಯುಮೆಂಟ್ ಮಾಡಿ ನಾವು ವಿ ಆರ್ ಪ್ರೋಗ್ರೆಸಿಂಗ್ ಅಹೆಡ್. ಈಗ ಗವರ್ಮೆಂಟ್ ಕೂಡ ಸಪೋರ್ಟ್ ಇದೆ ಅಂತ ಹೇಳ್ತಿದ್ದೀರಾ? ಖಂಡಿತ. ಬಟ್ ಇದು ಆ್ಯಕ್ಚುಲಿ ಗೌರ್ಮೆಂಟ್ ಸಪೋರ್ಟ್ ಅಂದರೆ
ಈಗ ಕೊಡ್ತಿರೋದಕ್ಕೂ ಅಥವಾ ಮಾಡಬೇಕಾದಕ್ಕೂ ಬಹಳ ಅಜಗಜಾಂತರ ವ್ಯತ್ಯಾಸ ಇದೆ ಅಂತ ಹೇಳ್ಬೋದು. ಉದಾಹರಣೆಗೆ ಪ್ರಿಸ್ಕ್ರಿಪ್ಷನ್ ಕೀಮೋಥೆರಪಿ ಅಥವಾ ಸರ್ಜರಿಯನ್ನು ರೆಕಮೆಂಡ್ ಮಾಡಿದರೆ ಅದಕ್ಕೆ ಇನ್ಶೂರೆನ್ಸ್ ಕವರೇಜ್ ಇದೆ. ಆದರೆ ಆಯುರ್ವೇದದಲ್ಲಿ ಆಸ್ ಆಫ್ ನಾವು ಇನ್ಶೂರೆನ್ಸ್ ಕವರೇಜ್ ಇಸ್ ದೇರ್ ಓನ್ಲಿ ಫಾರ್ ವೆಲ್ನೆಸ್. ಇಫ್ ಐ ಡೂ ಪಂಚಕರ್ಮ ಮಸಾಜ್ 15,000-20,000 ಪೇಷಂಟ್ಸ್ ಗೆಟಿಂಗ್ ಇನ್ಶೂರೆನ್ಸ್. ಆದರೆ ನಾನು ಕೀಮೋಥೆರಪಿಗಿಂತ ತುಂಬ ಕಡಿಮೆ ಬೆಲೆ ಬಾಳುವಂಥದ್ದು, ಆದರೆ ಕಾಸ್ಟ್ಲಿ ಇರುವಂಥದ್ದು, ಹೆಚ್ಚು ಎಫೆಕ್ಟಿವ್. ಉದಾಹರಣೆ ಒಂದು ಸ್ವರ್ಣ ಭಸ್ಮ ಕೊಟ್ಟರೆ ಆ ಪೇಷಂಟ್ಗೆ ತಿಂಗಳಿಗೆ ಒಂದು 20,000 ಆದರೆ ಅದು ಇನ್ಶೂರೆನ್ಸಲ್ಲಿ ಕವರ್ ಆಗ್ತಿಲ್ಲ. ಆದ್ದರಿಂದ ಹಲವಾರು BPL ಕಾರ್ಡ್ ಹೋಲ್ಡರ್ಸ್ ಏನಿದ್ದಾರೆ ಆಯುರ್ವೇದವು ಉಚಿತವಾಗಿ ಸಿಗಲ್ಲ 20,000 ಮೆಡಿಸಿನ್ ಅಂತ ಹೇಳಿ 50,000 ಅದೇ ಕೀಮೋಥೆರಪಿ ಖರ್ಚಾಗೋದನ್ನ ಇನ್ಶೂರೆನ್ಸ್ ರೂಪದಲ್ಲಿ ಕೊಡ್ತಿದ್ದಾರೆ. ಸೊ ಇದನ್ನು ನಾವು ಯೋಚನೆ ಮಾಡದಿದ್ರೆ ಮುಂದಕ್ಕೆ ಆಯುರ್ವೇದದಲ್ಲಿ ಒಳ್ಳೆ ಬೆನಿಫಿಟ್ ಇದ್ರೂ ಸಹ ಅದು ಜನರಿಗೆ ತಲುಪಿಸುವಲ್ಲಿ ಯಶಸ್ವಿ ಆಗ್ಲಿಕ್ಕಿಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ಗವರ್ಮೆಂಟ್ ಇನ್ನಷ್ಟು ಸಪೋರ್ಟ್ ಖಂಡಿತ ಆಯುರ್ವೇದಕ್ಕೆ ಇನ್ಶೂರೆನ್ಸ್ ಮಾಡುವಾಗ ಆಗಬೇಕು. ಸೊ ಅದೇ ರೀತಿಯಲ್ಲಿ ಮೇನ್ ಆಗಿ ನಾನು ಏನು ಗಮನಿಸೋದು ಅಂತಂದ್ರೆ ಹೆಚ್ಚಿನೆಲ್ಲ ಇದರಲ್ಲೂ ಕೂಡ ಇದೇ ಕಂಪ್ಲೇಂಟ್ ಕೇಳಿ ಬರ್ತಿದೆ. ಈ ಆಯುರ್ವೇದಿಕ್ ಈಗ ಡಾಕ್ಟರ್ಗಳ ಕಮ್ಯುನಿಟಿ ಇನ್ನಷ್ಟು ಅದರ ಬಗ್ಗೆ ಶಕ್ತಿಯುತವಾಗಿ ಒಂದು ಇದು ರಿಕ್ವೆಸ್ಟ್ ಅನ್ನು ಮಾಡಬೇಕಾದ ಅನಿವಾರ್ಯತೆ ಇದೆ. ಅದೇ ರೀತಿಯಲ್ಲಿ ಆಯುರ್ವೇದ ಡಾಕ್ಟರ್ಸ್ ಅಲ್ಲದೆ ನಾವು ವಿ ಹ್ಯಾವ್ ಫಾರ್ಮ್ಡ್ ಅ ಲೈಕ್ ಮೈಂಡೆಡ್ ಅಲೋಪತಿ ಡಾಕ್ಟರ್ಸ್ ಗ್ರೂಪ್ who feel Ayurveda is very much required in our practice and we are raising the voice that we need insurance for Ayurveda. ಯಾಕಂದ್ರೆ ನಾನು ಎಷ್ಟೋ ಸಲ ಪೇಷಂಟಿಗೆ ನಾವು ಗೆರೆ ಹಾಕ್ತೇವೆ, ಇನ್ನು ಇಮ್ಯುನೋಥೆರಪಿ ಆಗಲ್ಲ ಅಂತ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕೆ ಆಗಲ್ಲ ಅಂತ ಸಂದರ್ಭದಲ್ಲಿ ನಾವು ಆಯುರ್ವೇದ ಮೇಲೆ ಮೊರೆ ಹೋಗಲೇ ಬೇಕಾಗತ್ತೆ. ಸೊ ಅಂಥ ಸಂದರ್ಭದಲ್ಲಿ ಇದು ಆಯುರ್ವೇದ ಡಾಕ್ಟ್ರಿಗೆ ಮಾತ್ರ ಅವಶ್ಯಕತೆ ಇದೆ ಅಂತಲ್ಲ, ಅಲೋಪತಿ ಡಾಕ್ಟ್ರಿಗೂ ಅವಶ್ಯಕತೆ ಇದೆ ಅಂತ ಅನಿಸಿದೆ. ಅದರಿಂದ ನಾವೇ ಫಾರ್ಮ್ ಟೀಮ್ ಆಫ್ ಅಲೋಪತಿ ಬದಲಾವಣೆ ಗಾಳಿ ಬೀಸಿದೆ, ಆಗಬೇಕು. ಅದೇ ರೀತಿಯಲ್ಲಿ ಅದು ಆಗಬೇಕಾದ ಸ್ಪೀಡ್ ಏನಿದೆ ಅದು ಸಾಕಾಗಲ್ಲ ಅಂತ ಅನ್ಸುತ್ತೆ. ಯಾಕಂದರೆ ಜನರಿಗೆ ಅವಶ್ಯಕತೆ ಏನಿದೆ ಈಗ ಕ್ಯಾನ್ಸರ್ ಟ್ರೀಟ್ಮೆಂಟ್ ಆಯುರ್ವೇದ ಮುಖಾಂತರ ಏನು ಅವಶ್ಯಕತೆ ಇದೆ, ಏನು ಸಿಗ್ತಾ ಇದೆ, ಆ ಗ್ಯಾಪನ್ನು ಫಿಲ್ ಮಾಡೋಕ್ಕೆ ನಾವು ಖಂಡಿತವಾಗಿ ಸಹ ಮುಂದುವರಿಬೇಕು. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲೆಟ್ಸ್ ಹೋಪ್ ಆದಷ್ಟು ಬೇಗ ಇದಕ್ಕೆ ಸೂಕ್ತವಾದಂಥ ವ್ಯವಸ್ಥೆಗಳಾಗಲಿ, ನಮ್ಮ ದೇಶದ ಎಲ್ಲ ನಾಗರಿಕರಿಗೂ ಕೂಡ ಆಯುರ್ವೇದದಿಂದ ಸಂಪೂರ್ಣವಾದಂಥ ಒಂದು ಫಲ ಸಿಗೋ ಥರ ಆಗಲಿ, ಆ ಕೆಲಸದಲ್ಲಿ ನಿಮಗೂ ಕೂಡ ಸಕ್ಸಸ್ ಸಿಗಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕಾರ್ಯಕ್ರಮದ ಭಾಗವಾಗಿದ್ದಕ್ಕೆ. ಸಿ ಯು ಇನ್ ದ ನೆಕ್ಸ್ಟ್ ಎಪಿಸೋಡ್. ಅಲ್ಲೇ ಸಿಗೋಣ. ಮುಂದೆ ಇನ್ನಷ್ಟು ಮಾತುಕತೆಗಳನ್ನು ಆಡೋದಿದೆ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.